ಬೆಂಕಿ ಕಾಮದಹನ ಜ್ವಾಲೆ. ಅಗ್ನಿ ಪ್ರಜ್ವಲಿಸಿತು, ರಾತ್ರಿಯ ಮೌನವನ್ನು ಛಿದ್ರಿಸಿ. ಜ್ವಾಲೆಗಳು ಆಕಾಶದತ್ತ ಎದ್ದವು. ಇದು ಕೇವಲ ಬೆಂಕಿಯಲ್ಲ, ಇದು ಒಂದು ಘೋಷಣೆ. ಅಹಂಕಾರದ ದಹನ, ಸತ್ಯದ ಪ್ರಾರಂಭ. ಪ್ರತಿ ಚಿಮ್ಮುವ ಕಿಡಿಯಲ್ಲೂ ಒಂದು ಸಂದೇಶ ಇದೆ. ಕೆಟ್ಟದ್ದು ಸುಟ್ಟು ಹೋಗುತ್ತದೆ, ಧರ್ಮ ಮಾತ್ರ ಉಳಿಯುತ್ತದೆ. ಅಮಾವಾಸ್ಯೆ ಗ್ರಹಣದ ಶಾಂತ ಸಂಜೆ, ಮಾರ್ಚ್ 3, ಬೆಳಗ್ಗೆ 6:20. ಸೂತಕ ಆರಂಭವಾಯಿತು. ಮಂದಿರಗಳ ಬಾಗಿಲುಗಳು ಮುಚ್ಚಿದವು, ಗಂಟೆಗಳು ಮೌನವಾಗಿದವು, ಬೀದಿಗಳು ನಿಶ್ಶಬ್ದವಾದವು. ಆದರೆ ಈ ಮೌನದೊಳಗೆ ಒಂದು ಆಂತರಿಕ ಸ್ಪಂದನೆ ಇದೆ. ಆಕಾಶದಲ್ಲಿ ಏನೋ ಅಪರೂಪದ ಕ್ಷಣ, ಹುಟ್ಟಲಿರುವ ಸೂಚನೆ. ಪೂರ್ಣ ಚಂದ್ರ, ರಕ್ತಚಂದ್ರ ಉದಯ. ಸಂಜೆ ಚಂದ್ರೋದಯದ ಕ್ಷಣದಲ್ಲಿ ಆಕಾಶದಲ್ಲಿ ಕೆಂಪು ನೆರಳು ಹರಡಿತು. ನಿಧಾನವಾಗಿ ಶಾಂತ ಚಂದ್ರನು ರಕ್ತಚಂದ್ರನಾಗಿ ಮಾರ್ಪಟ್ಟನು. ಭಯವಲ್ಲ, ಆಶ್ಚರ್ಯ, ಕಳವಳವಲ್ಲ, ಭಕ್ತಿ. ಆ ಕೆಂಪು ಬೆಳಕಿನಲ್ಲಿ ಮಾನವನ ಅಹಂಕಾರ ಅತ್ಯಂತ ಚಿಕ್ಕದಾಗಿ ಕಾಣಿಸಿತು. ನಿಶ್ಶಬ್ದವಾಗಿ ಪ್ರಕೃತಿ ತನ್ನ ಮಹತ್ವವನ್ನು ಸ್ಮರಿಸಿತು. ಓಂ ಜಪ ಮತ್ತು ಧ್ಯಾನ. ಗ್ರಹಣದ ಸಮಯ. ಮನೆಗಳೊಳಗೆ ಮಂತ್ರಸ್ವರಗಳು. ಓಂ ನಮಃ ಶಿವಾಯ, ಶ್ರೀರಾಮ ಜಯ ರಾಮ. ಈ ಕ್ಷಣ ಭಯಪಡುವುದಕ್ಕಲ್ಲ, ಆತ್ಮಾವಲೋಕನಕ್ಕೆ. ಗ್ರಹಣ ಕೆಟ್ಟದು ಅಲ್ಲ, ಅದು ನಮ್ಮೊಳಗಿನ ನೆರಳನ್ನು ಗುರುತಿಸುವ ಸಮಯ. ಮೌನದಲ್ಲಿ ಮನಸ್ಸು ತನ್ನನ್ನು ತಾನು ಕೇಳಿಕೊಳ್ಳುವ ಕ್ಷಣ. ಪೂರ್ಣ ಚಂದ್ರ ಗ್ರಹಣ ಅಂತ್ಯ. ನಿಧಾನವಾಗಿ ಕೆಂಪು ನೆರಳು ದೂರವಾಯಿತು. ಚಂದ್ರನು ಮತ್ತೆ ತನ್ನ ಶಾಂತ ಸ್ವರೂಪಕ್ಕೆ ಮರಳಿದ. ಆಕಾಶ ಮತ್ತೆ ಪ್ರಕಾಶಿಸಿತು. ಹೃದಯಗಳು ಹಗುರವಾದವು. ಒಂದು ಆತ್ಮಶುದ್ಧಿಯ ಅನುಭವ ಅಂತರಾಳದಲ್ಲಿ ಮೂಡಿತು. ಕಲಾವಿದರ ವರ್ಣಫಲಕ ಬಣ್ಣಗಳ ಹೋಳಿ. ಮಾರ್ಚ್ 4, ಹಳ್ಳಿ ಮತ್ತೆ ಜೀವಂತವಾಯಿತು. ಕೆಂಪು, ಹಸಿರು, ನೀಲಿ, ಹಳದಿ ಬಣ್ಣಗಳ ಮಳೆ ಸುರಿಯಿತು. ನಗುಗಳು ಮತ್ತೆ ಕೇಳಿಸಿತು. ಹಾಡುಗಳು ಗಗನ ಮುಟ್ಟಿದವು. ನೃತ್ಯಗಳು ಭೂಮಿಯನ್ನು ಕಂಪಿಸಿದವು. ಇದು ಕೇವಲ ಹಬ್ಬವಲ್ಲ, ಇದು ಶುದ್ಧಗೊಂಡ ಆತ್ಮದ ಸಂಭ್ರಮ. ಹೊಳೆಯುವ ಅಂತಿಮ ಸಂದೇಶ. ಅಗ್ನಿಯಿಂದ ಆರಂಭವಾದ ವಿಜಯ. ರಕ್ತಚಂದ್ರನ ನೆರಳಲ್ಲಿ ನಡೆದ ಆತ್ಮಚಿಂತನೆ. ಭಕ್ತಿಯಿಂದ ಶುದ್ಧಗೊಂಡ ಮನಸ್ಸು. ಅಂಧಕಾರ ಎಷ್ಟೇ ಗಾಢವಾದರೂ ನಮ್ಮೊಳಗಿನ ಬೆಳಕು ಇದ್ದರೆ ಜೀವನ ಮತ್ತೆ ಬಣ್ಣಗಳಿಂದ ತುಂಬುತ್ತದೆ. ಹೋಳಿ ಹಬ್ಬದ ಶುಭಾಶಯಗಳು.